ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ. ಸಾಮೂಹಿಕವಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡಲಾಗಿದೆ. ಇದು ಎಸ್ಐಆರ್ ಮಾಡುವ ರೀತಿಯಲ್ಲ. ಕೇಂದ್ರ ಸಚಿವರು ಮತ್ತು ಬಿಜೆಪಿ ಪ್ರಮುಖರನ್ನ ಭೇಟಿ ಮಾಡ್ತೇವೆ. ಎಸ್ಐಆರ್ ಅನ್ನ ಸರಿಯಾಗಿ ಮಾಡುವುದು ನಿಮ್ಮ ಕರ್ತವ್ಯ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಆಗ್ತಿರುವಂತಹ ಲೋಪದೋಷಗಳ ಬಗ್ಗೆ ಮಾತನಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಿಲ್ಲ ಅನ್ನೋ ಆರೋಪಗಳ ನಡುವೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಅದೇ ವಿಚಾರವಾಗಿ ಕಿಡಿಕಾರಿದ್ದಾರೆ. ಎಸ್ಐಆರ್ದಲ್ಲಿ ಪ್ರಕ್ರಿಯೆ ಸರಿ ನಡೀತಾ ಇಲ್ಲ. ಈಗ ಸನ್ಮಾನ್ಯ ಡಿ ಸಿ ಅವರು ಕಮಿಷನರು ನಮ್ಮದು ಎನ್ಯುಮರೇಷನ್ ಮಾಡಲಿಕ್ಕೆ ಬಂದಿದ್ದರು. ನಾನು ಅವರಿಗೆ ಎಲ್ಲ ಮಾಹಿತಿಯನ್ನು ಇದನ್ನು ಕೊಟ್ಟಿದ್ದೇನೆ. ವಾರ್ಡ್ ನಂಬರ್ 69, ಬೂತ್ ನಂಬರ್ 116, ಕರ್ಗಣ್ಣವರ ಹಕ್ಕಲ್ದಲ್ಲಿ ಶೇಖ್ ಬಡೆ ಕುಟುಂಬ, ಜರ್ದಿ ಕುಟುಂಬ ಮತ್ತು ಮುಲ್ಲಾ ಕುಟುಂಬಗಳಿಗೆ ಎಲ್ಲ ಒಂದು 50 ಫಾರ್ಮ್ ಕೊಟ್ಟರು. ಅಡ್ಡ ಹೆಸರು ಇಲ್ಲ ಅಂದರೂ ಸಹಿತ ಅದ್ರ ಸ್ವಲ್ಪ ಇದು ಮಾಡಿ ನಾವು ತುಂಬಿಕೊಡ್ತೀವಿ ಅಂತೇಳಿ ಇಸ್ಕೊಂಡ. ವಾರ್ಡ್ ಸಂಖ್ಯೆ 66, ಒಂದು 2-3 ಉದಾಹರಣೆ ಏನು ಭಾಳ ಬಂದಾವ ನನ್ನ ಹತ್ರ. ನಾನು ಡೆಲ್ಲಿಯಾಗಿದ್ದರೂ ಬಸ್ತಿರ್ತಾವೆ ನನ್ನ ಹತ್ರ. ವಾರ್ಡ್ ನಂಬರ್ 66, ಬೂತ್ ಸಂಖ್ಯೆ 55, ಮುಲ್ಲಾನೋಣಿಯ ಮನೆಯಲ್ಲಿ ಎಸ್ಐಆರ್ ಕೇಂದ್ರವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಊಟ ಆಗ್ತಾರಲ್ಲ ಸಾಮೂಹಿಕವಾಗಿ ಆ ನಮೂನೆ ನಡೆದ. ಅಲ್ಲಿ ನಮ್ಮ BLA 2 ರಾಜು ಜರ್ತಾರ್, BLA 1 ರಾಜು ಜರ್ತಾರ್ಗಿರದ ಹೋಗಿ ಅಬ್ಜೆಕ್ಷನ್ ಮಾಡಿದ್ದು ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ ಅಂದ್ರೆ ಬೇಸಿಕ್ ಪರ್ಪಸ್ ನಾನು ಅಧಿಕಾರಿಗಳಿಗೂ ಸ್ಪಷ್ಟಪಡಿಸ್ತೀನಿ. ಇದ್ರೊಳಗೆ ನೀವು ಯಾರನ್ನೂ ತೆಗಿಬೇಕು, ಯಾರನ್ನೂ ಹಾಕ್ಬೇಕಂದು ನಮ್ದು ಇಲ್ಲ. SIRದ್ದು ಇದನ್ನು ಅಲ್ಲ, ಸುಪ್ರೀಂ ಕೋರ್ಟದ್ದು ಸ್ಪಷ್ಟದ ನಿರ್ದೇಶನ. ಈ ಸತ್ತದ್ದು, ಶಿಫ್ಟ್ ಆದದ್ದು ಮತ್ತು ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ, ಈ ಥರದ ಸಂಗತಿಗಳಿಂದ ಮಾಡಬೇಕಂತ. ಆದರೆ ಇದು ಮಾಡಿದ್ದಾರೆ. ಆಮೇಲೆ ವಾರ್ಡ್ ನಂಬರ್ 187, 188, 189, 190 BLA 2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನು ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆಗೆ, ಅಲ್ಲಿ ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ. ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟರು. ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡಿಸುವರಂತ. ಇದು SIRದ ರೀತಿ ಅಲ್ಲ ಇದು. ಮತ್ತು ನಾವು ಇನ್ನು ರಾಜ್ಯದ ಮತದಾರರ ಪರಿಷ್ಕರಣೆಗೆ ಯಾವುದೇ ಅರ್ಥ ಇಲ್ಲ. ಕುಮಾರಸ್ವಾಮಿಯವರ ಹೇಳಿಕೆ, ಎಸ್ಐಆರ್ ಪ್ರಕ್ರಿಯೆಯನ್ನ ಸಂಪೂರ್ಣ ರದ್ದು ಮಾಡಬೇಕು. ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತೀನಿ, ಇಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಅವರ ಮುಂದಿಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪವಾಗಿದೆ ಅಂತೇಳಿ ಮೊದಲು ಧ್ವನಿ ಎತ್ತವ್ರು ನೀವು. ಈಗ ಯಾವ ರೀತಿಯಾಗಿ ಮುಂದಿನ ಹೋರಾಟ ಇರುತ್ತೆ ನಿಮ್ದು ಅಂತ ಹೇಳಿ? ಈ SIR ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ, ಇಡೀ ರಾಜ್ಯದಲ್ಲಿ ಇವತ್ತು ಆ ಒಂದು ನಿಯಮಾವಳಿಗಳ ಅಡಿಯಲ್ಲಿ ಏನು ಮಾಡಬೇಕಾಗಿದೆ ಎಲ್ಲವನ್ನ ಗಾಳಿಗೆ ತೂರಿ ರಾಜ್ಯ ಸರ್ಕಾರದ ನೌಕರರೇ ಇದರೊಳಗೆಲ್ಲ ಭಾಗವಹಿಸಿರ್ತಕ್ಕಂಥವ್ರು, SIRನ ಪ್ರಕ್ರಿಯೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು. ಎಲ್ಲೆಲ್ಲೋ ನಮ್ಮ ಚೌಲ್ಟ್ರಿಗಳಿರ್ಬೋದು, ದೇವಸ್ಥಾನ, ಕಟ್ಟೆ, ಹೀಗೆ ಎಲ್ಲ ಹಲವಾರು ಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳನ್ನು ಕೂರಿಸ್ಕೊಂಡು, ಕಾಂಗ್ರೆಸ್ ಸಿಂಬಲ್ ಇಟ್ಕೊಂಡು, ಫೋಟೋಗಳು ಇಟ್ಕೊಂಡು ಇವತ್ತು ಅವ್ರಿಗೇನೆ ಆ ಮನೆಗಳಿಗೆ ಏನು ಮಾರ್ಕಿಂಗ್ ಆಗ್ತಕ್ಕಂಥದ್ದಕ್ಕೆ ಸ್ಟಿಕ್ಕರ್ಗಳಿದೆ, ಅದರ ಜೊತೆಗೆ ಫಾರಮ್ಗಳನ್ನು ಸಂಪೂರ್ಣವಾಗಿ ಅವರೇ ಕೈಲಿ ಇಟ್ಕೊಂಡು ಇವತ್ತು ಅವರು ನಡೆಸ್ತಾ ಇರ್ತಕ್ಕಂಥದ್ದು ಏನಿದೆ, ಹಲವಾರು ರೀತಿಯ ಅಕ್ರಮವಾದಂಥ ಮತದಾರರುಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಇಲ್ಲಿಯ ಸರ್ಕಾರ ದುರ್ಬಳಕೆ ಮಾಡ್ತಾ ಇದೆ. ದೇಶಕ್ಕೆಲ್ಲ ಬುದ್ಧಿ ಹೇಳ್ತಕ್ಕಂಥ ಇವತ್ತು ವೇಣುಗೋಪಾಲ್ ಅವರ ಹೇಳಿಕೆ ನೋಡಿದೆ. ಅವರ ಹೇಳಿಕೆ ನೋಡಿದಾಗ ಮೊದಲು ಅವರು ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಇಲ್ಲಿಯ ದುರುಪಯೋಗಗಳು, ಇಲ್ಲಿ ಇರ್ತಕ್ಕಂಥ ನೌಕರನ್ನ ಇವತ್ತು ಸರ್ಕಾರವೇ ಅವ್ರಿಗೆಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು? ಈಗ ನೀವು ನಿಷ್ಪಕ್ಷಪಾತವಾಗಿ ನಡೆಸೋದೇ ಆದರೆ ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕು. ದಿನ ನೀವು TVಗಳಲ್ಲಿ ನೋಡ್ತಾ ಇದ್ದೀರಿ 5 ದಿವಸದಿಂದ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ಅಂತೇಳಿ. ವಿರೋಧ ಪಕ್ಷಗಳು ಹೇಳ್ತಾ ಇರೋದು ಅಷ್ಟೇ ಅಲ್ಲ, ಮಾಧ್ಯಮದ ಸ್ನೇಹಿತರುಗಳು ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಇವತ್ತೇನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇವತ್ತು ನಿಮಗೆ ಯಾವ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ನಾವು ಪತ್ರ ಬರೆಯೋ ಇದ್ದೇವೆ. ಬಹುಶಃ ಸೋಮವಾರದ ದಿವಸ ನಾವು BJP ಮತ್ತು JDSನ ನಾಯಕರುಗಳೆಲ್ಲ ಸೇರಿ ಇವತ್ತು
ಇಲ್ಲಿ ನಮ್ಮ ರಾಜ್ಯದ ಚುನಾವಣಾ ಆಯೋಗಕ್ಕೂ ಅಷ್ಟೇ, ಕೇಂದ್ರ ಚುನಾವಣಾ ಆಯೋಗಕ್ಕೂ ಇಲ್ಲಿ ಈ ಒಂದು ಚುನಾವಣಾ ಈ ಒಂದು ನಮ್ಮ SIRನ ಏನು ನಡೆಸ್ತಾ ಇದ್ದೀರಿ, ಬಹುಶಃ ಯಾರಾದರೂ ಒಬ್ಬ ನಿಷ್ಪಕ್ಷವಾದಂಥ ದಕ್ಷ ಮತ್ತು ಕಠಿಣವಾದಂಥ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಔಟ್ಸೈಡಿಂದಲೇ ಕರ್ನಾಟಕಕ್ಕೂ ಹಾಕಬೇಕಾದಂಥ ಅನಿವಾರ್ಯತೆ, ಒಬ್ಬ ಕಾಮನ್ ಅಧಿಕಾರಿನ ರಾಜ್ಯಕ್ಕೆ ಸಂಬಂಧಪಡದೇ ಇರತಕ್ಕಂಥ ಕಠಿಣವಾದ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆಸ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿಯನ್ನು ಔಟ್ಸೈಡಿಂದ ಆಗ್ತಕ್ಕಂಥ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗ SIR ಪ್ರಕ್ರಿಯೆ ಮನೆಗಳಿಗೆ ಹೋಗಿ ಮಾಡಬೇಕು, ಆದರೆ ಮಸೀದಿ, ಮಂದಿರ, ದೇವಸ್ಥಾನ ಮತ್ತು ಚೌಟ್ರಿಗಳಲ್ಲಿ ಆಗ್ತಿದೆ. ಇದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ಅಧಿಕಾರ ದುರುಪಯೋಗನ ಇಲ್ಲ ಚುನಾವಣಾ ಆಯೋಗದ ನಿರ್ಲಕ್ಷ್ಯನ? ಈಗ DC ಏನು ಮಾಡ್ತಾರೆ, ಚುನಾವಣಾ ಆಯೋಗ ಸರಿ, ಅವರು ಡೈರೆಕ್ಷನ್ ಕೊಡ್ತಾರೆ ಚುನಾವಣಾ ಆಯುಕ್ತರು. ಆದರೆ ಡೈರೆಕ್ಷನ್ನ ಫಾಲೋ ಮಾಡ್ತಕ್ಕಂಥದ್ದು ಆಯಾ ಜಿಲ್ಲೆಯ ಅಧಿಕಾರಿಗಳೇನಿದ್ದಾರೆ, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳನ್ನು ಅದಕ್ಕೆ ಆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಡೆಪ್ಯೂಟ್ ಮಾಡಿದ್ದೀರಿ. ಏನು ಮಾಡ್ತಾ ಇದ್ದಾರೆ ಅವರೆಲ್ಲ? ನೀವೇನು ಹೇಳಿದ್ದೀರಿ ಆ ರೀತಿ ರಾಜ್ಯ ಸರ್ಕಾರದ ಅಧಿಕಾರಿಗಳೆಲ್ಲ ಅವರು ನೀವು ಹೇಳಿದಂಥ ರೀತಿಯಲ್ಲಿ ಇವತ್ತು ಯಾವ ಒಂದು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ BLOಗಳು ಆ ಕೆಲಸ ನಿರ್ವಹಣೆ ಮಾಡಬೇಕು, ಅವ್ರನ್ನ ಕೈ ಕಟ್ಟಾಕಿ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಕೊಂಡು ಕೆಲವು ನಿಮ್ಮ ಮಾತಿಗೆ ಸೊಪ್ಪಾಗ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಅಧಿಕಾರಿಗಳು ಇಟ್ಕೊಂಡು ಈ ಪ್ರಕ್ರಿಯೆ ನಡೆಸ್ತಾ ಇದ್ದೀರಿ. ಇದು ರಾಜ್ಯ ಸರ್ಕಾರದ ದುರ್ಬಳಕೆ. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ಮತ್ತು ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.